आप देख रहे हैं बीजापुर समय, मैं आपके साथ खलील कलादगी। शहर बीजापुर के नौबाग में स्थित गवर्नमेंट फर्स्ट ग्रेड कॉलेज बीजापुर के परिसर में पहली मर्तबा डिस्ट्रिक्ट लेवल इंटर कॉलेज जानपद सांस्कृतिक उत्सव का आयोजन किया गया, जिसमें जिले के 10 सरकारी और निजी कॉलेज के विद्यार्थियों ने लिया हिस्सा। ನಾನು ನಿರ್ಣಾಯಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಭಾಗದ ಅಭಿನಂದನೆಗಳು ಡಾಕ್ಟರ್ ಎಂ ಆರ್ ಹುಲ್ಲಾಸ್ ಅವರಿಗೂ ಅಭಿನಂದನೆಗಳು. ಈಗ ಸರಿಯಾಗಿ ಉಳಿದುಕೊಂಡು ಅಲ್ಲಿ ಹಿಂದೆ ಸೇರಿದವರ ಅದನ್ನು ನೋಡ್ಬಂದ ಇಲ್ಲಿ ಹಾಕಿಕೊಟ್ರ ಅಂದ್ರೆ ಬಹಳ ಅನುಕೂಲ ಆಗ್ತದೆ. ಆದ್ರೆ ಯಾರ್ಯಾರು ಮಾಡ್ತಿರ್ಲಿಲ್ಲ ಅದು ನನಗೆ ಗೊತ್ತಾಗ್ತದೆ. ಶ್ರೀಧರ್ ದಂಡೆಯವರು ಚಿತ್ರದ ನಿರ್ದೇಶಕರಾಗಿರುವಂತಹ ಮಿತ್ರ ಸಂಜೀವ್ ಔಟಿಯವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಮತ್ತು ಅವರ ಜೊತೆ ಬಂದಿರುವಂತಹ ಹಿರಿಮಠವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಮನಿಯಾಗ ಇರಲಿಲ್ಲ ಸ್ಥಿರ ಮನವಿ ಮನರ ವಯಸ್ಸಿದ್ದ ಹಗರ ತಾಳಿ ಕಟ್ಟಲು ಚೆಲ್ಲುವ ಚಂದಿರ ಮನವಿ ಮನರ ವಯಸ್ಸಿದ್ದ ಹಗರ ತಾಳಿ ಕಟ್ಟಲು ಚೆಲ್ಲುವ ಚಂದಿರ ಬಿಟ್ಟು ಹೋಗುದಾತ ಹುಟ್ಟೂರ ಸ್ಥಿರವಲ್ಲ ತವರ ಹೋಗಾಗ ಬ್ಯಾಡ ಕಣ್ಣೀರ ಬೆಟ್ಟ ಹೋಗು
ವೆಸ್ಟರ್ನ್ ಕಾಲೇಜಿನ ವಿದ್ಯಾರ್ಥಿ. ನಂತರ ನಿಮ್ಮೆಲ್ಲರ ಕಣ್ಣಿಗೆ ಹಬ್ಬವನ್ನ ಕೊಡುವಂತ ಸೃಷ್ಟಿಸಿದವರು ಒಬ್ಬಳು ಅಮ್ಮ, ಸೃಷ್ಟಿಕರ್ತ ಆ ಬ್ರಹ್ಮ ಅವರನ್ನು ಸೃಷ್ಟಿಸಿದವರು ಒಬ್ಬಳು ಅಮ್ಮ. ಜಗದಲ್ಲಿ ಎಲ್ಲವೂ ಶೂನ್ಯ, ತಾಯಿಯ ಸೇವೆ ಮಾಡೋ ಸಿಗುವುದು ಪುಣ್ಯ. ತಾಯಿಯ ಮೇಲಿನ ಒಂದು ಗೀತೆ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತಿ ಈ ಜಗದಲ್ಲಿ ಕಾಣೋ. ಹಣದ ತಾಯಿಯನ್ನು ಕಳೆಕೊಂಡ ಮೇಲೆ ಮತ್ತೆ ಸಿಗುವುದೇನೋ ತಮ್ಮ ಮರಳಿ ಬರುವ ಒಂದು ಗೀತೆ ನಿಮ್ಮ ಮುಂದೆ. ಏಕಾಂಗಿ ಹಾಡಿನಲ್ಲಿದ್ದಾರೆ. ಅದರ ನಂತರ ಸಮೂಹ ನೃತ್ಯ, ಗ್ರೂಪ್ ಡಾನ್ಸ್, ಜಾನಪದ ಸಮೂಹ ನೃತ್ಯಕ್ಕಾಗಿ ತಂಡಗಳು ತಯಾರಿಯಲ್ಲಿರಬೇಕು. ಈಗ ಮದುವೆಯಾಗಿ ಒಂದು 50-60 ವರ್ಷ ಆಗಿತ್ತಂತ. ಆ ಮುದುಕ ಯಾವತ್ತೂ ತನ್ನ ಹೆಂಡತಿಗ ರತ್ನ, ಚಿನ್ನ, ಬಂಗಾರಿ, ಡಾರ್ಲಿಂಗ್ ಅಂತ ಕರೀತಿದ್ದರು. ಬರೀ ತನ್ನ ಹೆಂಡತಿಗೆ ಇಷ್ಟು ಪ್ರೀತಿಯಿಂದ ಕರೆಯೋದು ನೋಡಿ ಆಜು ಬಾಜುದವರು ಎಷ್ಟು ಪ್ರೀತಿ ಅದಾರಪ್ಪ ಮುದುಕ. 50-60 ವರ್ಷ ಆಯ್ತು ಮದುವೆಯಾಗಿ, ಆದರೂ ತನ್ನ ಹೆಂಡತಿಗೆ ಎಷ್ಟು ಪ್ರೀತಿದಿಂದ ಕರೀತಾನ ಅಂತೇಳಿ ಅವನಿಗೆ ಕೇಳಿದ್ರು, ಎಷ್ಟು ಪ್ರೀತಿ ಮಾಡ್ಬೇಕಪ್ಪ ನಿನ್ನ ಹೆಂಡತಿಗೆ, ಇದು ಯಾವಾಗಿಂದ ಮೊದಲಿಂದ ಹಂಗನೋ ಅಥವಾ ಈಗೀಗ ಪ್ರೀತಿ ಹೆಚ್ಚಾಗ್ಯದ? ಆಗ ಮುದುಕ ಅಂದ, ಎಲ್ಲಿ ಪ್ರೀತಿ ಗೀತಿ ಏನಿಲ್ಲೋಪ್ಪ, ನೋವು ಆಕಿ ಹೆಸರೇ ನೆನಪಾರಿ 10 ವರ್ಷ ಆಯ್ತು. ರಿಯಲಿ ವೆಲ್. ಇದೇ ರೀತಿಯ ಒಂದು ರಿದಮ್ ನಮ್ಮ ಈ ಕೇವಲ ನಮ್ಮ ಅಂತರ್ ಕಾಲೇಜಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲೂ ಯಾವ ರೀತಿ ಹನುಮಂತ ಲಮಾಣಿ ಅವರು ಮಿಂಚ್ತಾ ಇದ್ದಾರೆ, ಅದೇ ರೀತಿ ನೀವು ಕೂಡ ಮಿಂಚಿದೆ ಅಂತ ಆಶಿಸ್ತಾ ಇದ್ದೇನೆ. ಹೌದು. ಈಗ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ವಿಜಯಪುರದಲ್ಲಿ ಜಿಲ್ಲಾ ಅಂತರ್ವಲಯ ಪದವಿ ಕಾಲೇಜುಗಳ ಒಂದು ಜಾನಪದ ಸಂಸ್ಕೃತಿ ಉತ್ಸವ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದು, ಇದು ಪ್ರಪ್ರಥಮ ಬಾರಿಗೆ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಏರ್ಪಾಡು ಮಾಡಲಾಗಿದೆ. ಇದರಲ್ಲಿ ಜಿಲ್ಲೆಯ ಸುಮಾರು 10 ಕಾಲೇಜುಗಳು ಭಾಗಿಯಾಗಿದ್ದು, ಈ ಒಂದು ಸ್ಪರ್ಧೆಯಲ್ಲಿ 4 ಇವೆಂಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಜಾನಪದ ಗೀತೆ ಸಮೂಹ, ಜಾನಪದ ಗೀತೆ ಸೋಲೋ
ಮತ್ತು ಜಾನಪದ ನೃತ್ಯ, ಸಮೂಹ ಗೀತೆ ಮತ್ತು ಜಾನಪದ ವೇಷಭೂಷಣ ಎಂಬ 4 ಸ್ಪರ್ಧೆಗಳನ್ನು ನಮ್ಮ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರಿಗಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿದ್ದೇವೆ. ಇದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದ್ದು ಜಿಲ್ಲೆಯ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ವಿಜೇತರಾದವರಿಗೆ ನಾವು ಸಾಕಷ್ಟು ನಗದು ಬಹುಮಾನ ಮತ್ತು ಟ್ರೋಫಿಗಳನ್ನು ನೀಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಮ ಭಾರತದಲ್ಲಿ ಒಂದು ಸಂಸ್ಕೃತಿ, ಜಾನಪದ ಸಂಸ್ಕೃತಿ ನಶಿಸಿ ಹೋಗ್ತಾ ಇರೋದರಿಂದ ವಿದ್ಯಾರ್ಥಿಗಳಲ್ಲಿ ಅದರ ಅರಿವು ಉಂಟಾಗಲಿ ಮತ್ತು ಅದು ಇನ್ನೂ ಉಳಿಯಲಿ ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು SS ರಾಜಮಾನೆ ಅಂತೇಳಿ, ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಮತ್ತು ಸಾಂಸ್ಕೃತಿಕ ವಿಭಾಗದ ಸಂಚಾಲಕನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮಸ್ಕಾರಗಳು. मैं बीजापुर गवर्नमेंट डिग्री कॉलेज का उर्दू प्रोफेसर हूँ और आज ही मैं ममदापुर कॉलेज से डेपुटेशन पे गया था और आज ही बीजापुर कॉलेज में ज्वाइन हुआ हूँ. और ये आज बीजापुर कॉलेज गवर्नमेंट डिग्री कॉलेज में ये जो कल्चरल प्रोग्राम जो हमारी भारत की तहजीब को मद्देनज़र रखते हुए ये तमाम तलबा और तालिबात के लिए फ़ायदामंद होता है बोल के क्या है, हमारे SS राजमनी साहब जो इस कल्चरल के कोऑर्डिनेटर हैं वो बहुत ही शानदार तरीके से क्या है यहाँ पर मुनक़्क़द किए हुए हैं. और इस प्रोग्राम में बाहर के अलग अलग कॉलेज से 10 गवर्नमेंट डिग्री कॉलेज से और प्राइवेट कॉलेज में से भी यहाँ पे तलबा और तालिबात इस प्रोग्राम में हिस्सा लिए हैं. और ये जो कल्चरल प्रोग्राम है यहाँ पर 4 हिस्सों में तकसीम किया गया है. 2 फोक सॉन्ग्स और क्या है भारत की लिबासी तहजीब और देहाती तहजीब को मद्देनज़र रखते हुए यहाँ पर अलग अलग कॉलेज के जो तलबा और तालिबात हिस्सा लिए हैं, इस तलबा और तालिबात जो यहाँ पर शरीक होकर अपने गीत के तौर पर और भारत की तहजीब यानी लिबास के तौर पर और जानपदा तहजीब के तौर पर अलग अलग जो चक्की के गीत जो गाते वक्त बहुत ही पुराने लोगों की जो तहजीब है उसको भी क्या है यहाँ पर नुमाइश के तौर पर क्या है लोगों को क्या है दिखाने के तौर पर क्या है पेश किए हैं. और ये जो प्रोग्राम हमारे राजमनी सर के तुफैल से यहाँ पर पूरे कामयाबी के तौर पर क्या है आज मुनक़्क़द किया गया है. और बहुत से तलबा तालिबात जो यहाँ पर हिस्सा लिए हैं उनको हम इनामात से भी क्या है नवाजेंगे. और यहाँ पर मैं एक उर्दू का प्रोफेसर रहने की वजह से यहाँ पर उर्दू के ताल्लुक से और हिंदी में भी कहने के लिए जो मौका दिया गया है हमारे राजमनी सर को और चंद्रकांत सर का भी मैं बहुत बहुत शुक्रगुजार हूँ. और मैं उर्दू डिपार्टमेंट का HOD भी हूँ. शुक्रिया. ಪ್ರಥಮ ಬಾರಿಗೆ ವಿಜಯಪುರದ ನಮ್ಮ ಮಹಾವಿದ್ಯಾಲಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರದ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ಒಂದು ಜಾನಪದ ಕಲಾವಿದರು ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಕೌಶಲ್ಯ ಇರುತ್ತೆ. ಆ ಕೌಶಲ್ಯವನ್ನು ಸೂಕ್ತವಾಗಿ ಅಡಗಿರುವಂಥ ಕೌಶಲ್ಯನ ಹೊರಗೆ ತೆಗೆದುಕೊಳ್ಳಲು ಅವರಿಗೆ ಪ್ರದರ್ಶನ ಮಾಡಲು ಒಂದು ಅವಕಾಶ ಕಲ್ಪಿಸಿಕೊಡಬೇಕು ನಾವು ಅಂತ ತಿಳ್ಕೊಂಡು ಈ ವಿಜಯಪುರ ಜಿಲ್ಲೆಯ ವಲಯ ಮಟ್ಟದಲ್ಲಿ ಏನು ಬರ್ತವೆ ಅಂತರ್ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಬಹಳ ನಾವು ನಿರೀಕ್ಷೆಗೆ ಮೀರಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಬಹುಶಃ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಇಷ್ಟೊಂದು ವಿದ್ಯಾರ್ಥಿಗಳು ಈ ಒಂದು ಸುಮಾರು 300-400 ಜನ ವಿದ್ಯಾರ್ಥಿನಿಯರು ಈ ಒಂದು ಸಮಾರಂಭದಲ್ಲಿ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಭಾಳ ಒಳ್ಳೆಯ ಅವಕಾಶ ಅವರಿಗೂ ಕೂಡ. ಇಲ್ಲಿ ಎಂತೆಂಥ ಕಲಾವಿದರು ಬಂದಿದ್ದಾರೆ ಅಂದರೆ ಮಜಾ ಭಾರತ ಸೀರಿಯಲ್ನಲ್ಲಿ 8 ಎಪಿಸೋಡ್ಗಳನ್ನು ಮಾಡಿದವರು, ನೀನಾಸಮ್ಮ ಕಲಾವಿದರು, ದರ್ಶನ್ ಜೊತೆಗೆ 1 ವರ್ಷ ಸೇವೆ ಮಾಡಿದಂಥವರು ಕೂಡ ಇಲ್ಲಿ ನಿರ್ಣಾಯಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಇಂಥ ಒಂದು ಸೌಲಭ್ಯಗಳು ಇರುವುದಿಲ್ಲ. ಆದರೂ ಕೂಡ ನಮ್ಮ ಸಂಚಾಲಕರಾಗಿರುವಂಥ ರಾಜಮಾನೆ ಸರ್ ಅವರು ಆ ಸೌಲಭ್ಯಗಳನ್ನು ಕ್ರೋಢೀಕರಿಸಿ ಆ ಒಂದು ಉತ್ತಮವಾದಂಥ ವೇದಿಕೆಯನ್ನು ವಿಜಯಪುರ ನಗರದ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿನಿಯರಿಗಾಗಿ ಏರ್ಪಡಿಸಿದ್ದಾರೆ. ಅದೊಂದು ಬಹಳ ಒಳ್ಳೆಯ ಅವಕಾಶ ಅವರಿಗೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಅವರು ತಮ್ಮಲ್ಲಿರುವಂಥ ಕೌಶಲ್ಯಗಳನ್ನು ಇನ್ನೂ ಬಹಳ ಎತ್ತರಕ್ಕೆ ಬೆಳೆದೊಯ್ಯಬಹುದು ಅಂತ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಕಾಲೇಜಿನ ಮಟ್ಟದಲ್ಲಿ ಕೇವಲ ವಲಯ ಅಲ್ಲ, ಅಂತರ್ವಲಯ ವಿಶ್ವವಿದ್ಯಾಲಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿಯ ಪ್ರೋತ್ಸಾಹ ಇದ್ದರೆ ನಿಸ್ಸಂದೇಹವಾಗಿ ಮುಂದಿನ ವರ್ಷ ನಮ್ಮ ಕಾಲೇಜಿನಲ್ಲಿ ಇದಕ್ಕಿಂತ ಒಂದು ದೊಡ್ಡದಾದ ಬೃಹತ್ ಮೇಳವನ್ನು, ಈ ಜನಪದ ಯುವಜನೋತ್ಸವ ಮೇಳವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇಲ್ಲಿ ಎಲ್ಲ ಭಾಗವಹಿಸಿರುವಂಥ ಎಲ್ಲ ಕಾಲೇಜಿನವರಿಗೆ ಶುಭವಾಗಲಿ. ಅವರಲ್ಲಿರುವಂಥ ಕೌಶಲ್ಯಗಳು ಇನ್ನೂ ಹೆಚ್ಚು ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಯಾವ ರೀತಿ ಹನುಮಂತ ಲಮಾಣೆ ತನ್ನ ಹಾಡಿನ ಮೂಲಕ ಇವತ್ತು ಕುರಿ ಕಾಯುವಂಥ ಒಬ್ಬ ಹುಡುಗ ರಾಜ್ಯದ ಮನೆ ಮಾತಾಗಿದ್ದಾನೆ, ಅಂಥ ಒಂದು ಪ್ರತಿಭೆಗಳು ಕೂಡ ನಮ್ಮಲ್ಲಿ ಸಿಗಬಹುದು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಭಾಗವಹಿಸಿರುವ ಎಲ್ಲರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಡಾಕ್ಟರ್ ಅಶೋಕ್ ಜಾಧವ್, ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ನಿರ್ದೇಶಕ.
और खबरों के लिए जुड़े रहिएगा आपके अपने चैनल बीजापुर समय के साथ।